ಬಿಎಸ್ವೈ ಬರ್ತ್ಡೇಯಲ್ಲಿ ಬ್ರದರ್ಸ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ತಂದೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಮಕ್ಕಳ ಸೂಪರ್ ಡ್ಯಾನ್ಸ್ ಇದು. ಬಿಎಸ್ವೈ ಬರ್ತ್ಡೇಯಲ್ಲಿ ಬ್ರದರ್ಸ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ತಂದೆ ಹುಟ್ಟು ಹಬ್ಬದಲ್ಲಿ ಮಕ್ಕಳ ಸೂಪರ್ ಸ್ಟೆಪ್ಸ್. ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದಂತಹ ಬಿವೈವಿ ಹಾಗೂ ಬಿವೈಆರ್. ಶಿಕಾರಿಪುರದಲ್ಲಿ ನಡೆದಂತಹ ಬಿಎಸ್ ಯಡಿಯೂರಪ್ಪನವರ 84ನೇ ಹುಟ್ಟು ಹಬ್ಬ. ಒಂದೇ ರೀತಿ ಕಾಸ್ಟ್ಯೂಮ್ ಹಾಕೊಂಡು ಬ್ರದರ್ಸ್ ಡ್ಯಾನ್ಸ್ ಮಾಡಿದ್ರು. ಅರ್ಜುನ್ ಜನ್ಯ ಸಂಗೀತ ಸಂಭ್ರಮದಲ್ಲಿ ಅಣ್ಣ ತಮ್ಮಂದಿರ ಡ್ಯಾನ್ಸ್ ಇದು. ಸೂಪರ್ ಆಗಿ ಸ್ಟೆಪ್ಸ್ ಹಾಕಿದ್ರು. ಬಿಎಸ್ ಯಡಿಯೂರಪ್ಪನವರ ಮಕ್ಕಳು ತಂದೆ ಹುಟ್ಟು ಹಬ್ಬದಲ್ಲಿ ಸೂಪರ್ ಆಗಿ ಸ್ಟೆಪ್ಸ್ ಹಾಕಿದ್ರು. ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು ಬಿವೈವಿ ಹಾಗೂ ಬಿವೈಆರ್. ಶಿಕಾರಿಪುರದಲ್ಲಿ ನಡೆದಂತಹ ಬಿಎಸ್ವೈ ಅವರ 84ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಒಂದೇ ರೀತಿಯ ಕಾಸ್ಟ್ಯೂಮ್ ಅನ್ನ ಧರಿಸಿ ಸಹೋದರರಿಬ್ಬರು ಡ್ಯಾನ್ಸ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ಸಂಭ್ರಮದಲ್ಲಿ ಅಣ್ಣ ತಮ್ಮಂದಿರ ಡ್ಯಾನ್ಸ್ ಸಖತ್ತಾಗಿತ್ತು. ಬಿಎಸ್ ಯಡಿಯೂರಪ್ಪನವರ ಬರ್ತ್ಡೇ 84ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಿಎಸ್ ಯಡಿಯೂರಪ್ಪನವರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬರ್ತ್ಡೇಯಲ್ಲಿ ಅವರ ಮಕ್ಕಳಿಬ್ಬರು ಕೂಡ ಸಹೋದರರು ಕುಣಿದು ಕುಪ್ಪಳಿಸಿದ್ದಾರೆ. ಸೂಪರ್ ಸ್ಟೆಪ್ಸ್ ಹಾಕಿ ಇಬ್ರು ಕೂಡ ಒಂದೇ ರೀತಿಯ ಕಾಸ್ಟ್ಯೂಮ್ ಅನ್ನ ಧರಿಸಿ ತಂದೆಯ ಬರ್ತ್ಡೇ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಒಂದೇ ರೀತಿ ಕಾಸ್ಟ್ಯೂಮ್ ಇತ್ತು, ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಅರ್ಜುನ್ ಜನ್ಯ ಸಂಗೀತ ಸಂಭ್ರಮದಲ್ಲಿ ಅಣ್ಣ ತಮ್ಮಂದಿರು ಡ್ಯಾನ್ಸ್ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಇಬ್ಬರು ಮಕ್ಕಳು ಸಹ ಸೋದರರು ಒಂದೇ ರೀತಿ ಕಾಸ್ಟ್ಯೂಮ್ ಹಾಕೊಂಡು ಅರ್ಜುನ್ ಜನ್ಯ ಸಂಗೀತಕ್ಕೆ ಹೆಜ್ಜೆ ಹಾಕಿದ್ದಾರೆ. ಒಂದು ರೀತಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಸಂಭ್ರಮ ಅಭಿಮಾನಿಗಳಿಗೆ, ಕುಟುಂಬ ವರ್ಗದವರಿಗೆ ಹಾಗೂ ಬಿಜೆಪಿಯ ಸಾಕಷ್ಟು ಜನರಿಗೆ ಮತ್ತು ಎಲ್ಲ ವರ್ಗದಲ್ಲೂ ಕೂಡ ಬಿಜೆಪಿ ಸಂಭ್ರಮವನ್ನು ಆಚರಿಸ್ತಿದೆ. ಬಿಎಸ್ ಯಡಿಯೂರಪ್ಪನವರ ಬರ್ತ್ಡೇ ಅನ್ನುವಂಥ ಸಂಭ್ರಮ. ಇನ್ನೊಂದು ರೀತಿಯಲ್ಲಿ ಚುನಾವಣೆಯ ತಯಾರಿಯ ಒಂದು ರಾಜಕೀಯ ಮುನ್ನೆಲೆಯೂ ಇದರಲ್ಲಿ ಕಾಣಿಸುತ್ತೆ. ರಾಜಕೀಯವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತ್ಡೇನ ಆಚರಿಸಿಕೊಳ್ಳೋದು, ಮತ್ತೆ ಸುದ್ದಿಯಾಗೋದು, ಮತ್ತೆ ಸದ್ದು ಮಾಡೋದು. ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವಿನ್ನೂ ಗಟ್ಟಿಯಾಗಿದ್ದೇವೆ, ಬಲವಾಗಿದ್ದೇವೆ, ಸಹೋದರರು ಒಗ್ಗಟ್ಟಿನಲ್ಲಿದ್ದೇವೆ ಅಂತ ತೋರಿಸುವಂಥ ಹಲವಾರು ಪ್ರಯೋಗಗಳು ಕೂಡ ಚುನಾವಣೆ ಹತ್ತಿರ ಬಂದಾಗ ಆಗುತ್ತೆ. ಅಂಥದ್ದೇ ಒಂದು ಪ್ರಯೋಗ ಅಂತ ಕೂಡ ಅನ್ಸುತ್ತೆ. ಜೊತೆಗೆ ಅಫ್ಕೋರ್ಸ್ ಬರ್ತ್ಡೇಯ ಸಂಭ್ರಮಾಚರಣೆ, ಬಿಎಸ್ ಯಡಿಯೂರಪ್ಪನವರ 84ನೇ ಹುಟ್ಟುಹಬ್ಬ ಜೋರಾಗಿ ಆಚರಿಸೋದು, ಕುಟುಂಬದ ಸದಸ್ಯರು, ಅಭಿಮಾನಿಗಳು, ಎಲ್ಲ ವರ್ಗದ ಜನರನ್ನ ಕೂಡ ಅಲ್ಲಿ ಕಾಣಬಹುದು. ಜೋರಾಗಿಯೇ ಆಚರಣೆ ಮಾಡಿದ್ದಾರೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಈ ಸಂಭ್ರಮಾಚರಣೆ ಸುದ್ದಿ ಸದ್ದು ಮಾಡಲಿ ಅನ್ನುವಂತಹ ಉದ್ದೇಶವೂ ಕೂಡ ಇರುತ್ತೆ. ಯಾಕಂದ್ರೆ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯವನ್ನ ಕೂಡ ಒಂದು ಮಟ್ಟಿಗೆ ತಲೆಯಲ್ಲಿಟ್ಕೊಂಡು ಈ ಸಮಾರಂಭವನ್ನ ಅದ್ಧೂರಿಯಾಗಿ ಮಾಡಿ ಬಿಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಇನ್ನೂ ಬಲವಾಗಿದ್ದೇವೆ ಅಂತ ತೋರಿಸುವಂಥ ಶಕ್ತಿ ಪ್ರದರ್ಶನವೂ ಆಗಿರಬಹುದು ಈ ಒಂದು ಬರ್ತ್ಡೇ ಸಂಭ್ರಮ. ಇಬ್ರು ಸಹೋದರರಿದ್ದಾರೆ ವೇದಿಕೆಯ ಮೇಲೆ. ಅದ್ಧೂರಿಯಾಗಿ ಬಿಎಸ್ ಯಡಿಯೂರಪ್ಪನವರ ಬರ್ತ್ಡೇಯನ್ನ ಮಾಡಿದ್ದಾರೆ.